ಪತ್ರಕರ್ತರ ಭವನದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ವೆಂಕಟನಾರಾಯಣಪ್ಪ, ಚಿಕ್ಕಬಳ್ಳಾಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನೂತನವಾಗಿ ನಿರ್ಮಿಸಲಾಗಿದ್ದು ಸುಮಾರು 6.3 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗಿದೆ. ಈ ರೈತ ಭವನ ಕಟ್ಟಡ ಕಾಮಗಾರಿ ಕಳಪೆಯಾಗಿದ್ದು ಈ ಬಗ್ಗೆ ಲೋಕಾಯುಕ್ತ ಸೂಕ್ತ ತನಿಖೆ ಆಗಬೇಕಿದೆ ಎಂದರು. ಪಿಎಲ್ಡಿ ಬ್ಯಾಂಕ್ ಕಟ್ಟಡ ನಿರ್ಮಾಣವಾಗಿ ಇನ್ನು 3 ವರ್ಷ ಆಗಿಲ್ಲ. ಆಗಲೇ ಕಟ್ಟಡ ಸೋರಿಕೆ ಆರಂಭವಾಗಿದ್ದು ಅಲ್ಲಲ್ಲಿ ಟೈಲ್ಸ್ ಕಿತ್ತು ಹೋಗಿದೆ. ಇಂತಹ ಕಳಪೆ ಕಾಮಗಾರಿ ಹಿಂದೆ ಭ್ರಷ್ಟಾಚಾರದ ವಾಸನೆ ಬರ್ತಿದೆ ಅಂತ ಅಂದರು. ನನಗೆ ದೊರಕಿರುವ ಮಾಹಿತಿಯ ಮೇರೆಗೆ ರೈತ ಭವನ ಕಟ್ಟಡ ಕಾಮಗಾರಿ ಗುಣಮಟ್ಟವಾಗಿಲ್ಲ ಅಂತ ಹೇಳ್ತಿದ್ದೇನೆ. ನನ್ನ ಆರೋಪದಲ್ಲಿ ಹುರುಳಿಲ್ಲ ಎಂದಾದರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಸವಾಲೆಸೆದರು. ನಾನು ವೆಂಕಟನಾರಾಯಣಪ್ಪ ಅಂತ ಪಿಎಲ್ಡಿ ಬ್ಯಾಂಕ್ ನಮ್ಮ ನಿರ್ದೇಶಕ ಸದಸ್ಯರಾಗಿದ್ದೀನಿ. ಪಿಎಲ್ಡಿ ಬ್ಯಾಂಕ್ ವಿಚಾರದಲ್ಲಿ ಮೊನ್ನೆ ಕೂಡ ನಾವೇನು ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ತದನಂತರ ಅವತ್ತು ಕಮಿಟಿ ಮೀಟಿಂಗ್ ಕರೆದು ಅವರು ಕೆಲವರೆಲ್ಲ ಎಲ್ಲ ಸದಸ್ಯರು ಕೂಡ ನಿಂತು ನನ್ನನ್ನು ಬರಲೇಬೇಕು ಅಂತ ಆಹ್ವಾನ ಮಾಡಿದ್ರು. ಹೋದಾಗ ಹೇಳು ನಾವೇನು ನೀವು ಕೇಳಿದ್ದೀರಾ ಅಂತ ಅಂಶಗಳು ಅದರ ಬಗ್ಗೆ ನಾವು ಕೂಡ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾದರೆ ಇವತ್ತು ಗೋಪಾಲಕೃಷ್ಣ ಅವರಿಗೆ ನೀವು ನೋಟಿಸ್ ಕೊಡಬೇಕಾದ್ರೆ ನಾನು ಧರಣಿ ಮಾಡ್ತೀನಿ ಅಂತ ಹೇಳಿದ ಮೇಲೆ ನೀವು ನೋಟಿಸ್ ಕೊಟ್ಟರೆ ಹೊರತು 2 ವರ್ಷದಿಂದ ಏನು ಮಾಡ್ತಾ ಇದ್ರು? 2 ವರ್ಷದಿಂದ ಅದು ಪ್ರಸ್ತಾಪ ಆಗಿಲ್ಲ. ಇವತ್ತೇನು ಟೈಲ್ಸ್ ಮಾತಾಡೋದು, ಇವತ್ತು ಅವೆಲ್ಲ ಹೋಗೋವಾಗ ನೋಡ್ಕೊಳ್ಳಿ ಹೋಗಿ ನಮ್ಮ ಏನು ಆಫೀಸ್ ಚೇಂಬರ್ ಇದೆ ಅದರಲ್ಲಿ ಟೈಲ್ಸ್ ಆಗ್ತಾಯಿದೆ. ಇವತ್ತು ಅದರ ಅಧ್ಯಕ್ಷರು ಮತ್ತು ಆಫೀಸ್ ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದ್ಗಡೆ ಸೋರ್ತಾ ಇದೆ. ಸೋರಿರ್ತಕ್ಕಂಥ ಗರಿಗಳು ಸಹಿತ ಅಲ್ಲಿ ನಿಮಗೆಲ್ಲ ಕಾಣಿಸುತ್ತೆ. ನೀವೊಂದು ಸಲ ಪಿಎಲ್ಡಿ ಬ್ಯಾಂಕ್ ಹೋದ್ರೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇವತ್ತು ಏನು ಅವರೆಲ್ಲ ಸರಿಯಾಗಿದೆ ಅಂತಾರೆ. ಅದರ ಕಾಸ್ಟ್ ಎಷ್ಟು ಗೊತ್ತಾ? 6,30,00,000 ರೂಪಾಯಿ ಆ ಬಿಲ್ಡಿಂಗು ಗೊತ್ತು ಕೊಟ್ಟಿರ್ತಕ್ಕಂಥದ್ದು, ಅವರು ಕಾಂಟ್ರಾಕ್ಟ್ ಕೊಟ್ಟಿರ್ತಕ್ಕಂಥದ್ದು. ಅವ್ರು ಹೇಳೋ ಪ್ರಕಾರ ಕಟ್ಟಡ ಸರಿಯಾಗಿದೆ, ಎಲ್ಲ ಕಾಮಗಾರಿ ಸರಿಯಾಗಿ ಮಾಡಿದ್ದಾರೆ ಅಂತದಾದರೆ ಏನು ಕಾಂಟ್ರಾಕ್ಟ್ ಸೆಕ್ಯೂರಿಟಿ ಬಾಂಡ್ 32,000 ಕೊಟ್ಟಿದ್ದ ಅದ್ರ ಬಗ್ಗೆ ಕಂಪ್ನಿನಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಇಲ್ಲ ಅಂದಿನ ಅಧ್ಯಕ್ಷರ ಗಮನಕ್ಕೂ ತರಬಹುದಾಗಿತ್ತಲ್ಲ. ಏನು ಇಲ್ದಿರೇ 32 ಲಕ್ಷ ರೂಪಾಯಿ ಬಾಂಡನ್ನು ಕಾರ್ಯದರ್ಶಿ ಗೋಪಾಲಕೃಷ್ಣ ತೆಗೆದುಕೊಂಡೋಗಿ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅದರ ಉದ್ದೇಶ ಏನಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಾವೆಲ್ಲರೂ ಯೋಚನೆ ಮಾಡಿ. ಮರಸನಹಳ್ಳಿ ನಾರಾಯಣಸ್ವಾಮಿ, ರಾಯಲ್ಸ್ ಕನ್ನಡ.